ನಾನೇನು ಹೇಳ್ತೀನಿ ಅಂದರೆ, ಗಂಡ ಅಬ್ಯೂಸರ್ ಇದ್ದಾಗ ಎಕ್ಸೆಪ್ಟ್ ಮಾಡ್ಕೊಳಲ್ಲಮ್ಮ. ಈಗ ಏನಾಗುತ್ತೆ ಅಂದರೆ, ಇನ್ ಸೋ ಮೆನಿ ಫ್ಯಾಮಿಲೀಸ್ ಐ ಹ್ಯಾವ್ ಸೀನ್, ಐ ಎಕ್ಸೆಪ್ಟ್ ಮೈ ಹಸ್ಬೆಂಡ್ ಬಟ್ ನಾಟ್ ಹಿಸ್ ಫ್ಯಾಮಿಲಿ. ಅಥವಾ ನನ್ನ ಗಂಡ ನನಗೆ ಮಾರ್ಕೆಟಿಗೆ ಕರ್ಕೊಂಡು ಹೋಗಲ್ಲ, ಶಾಪಿಂಗ್ ಮಾಡಿಸೋಲ್ಲ, ನನ್ನ ಗಂಡ ಕಡಿಮೆ ಮಾತಾಡ್ತಾನೆ, ನನ್ನ ಗಂಡನ ಜೊತೆಗೆ ಎಲ್ಲಿ ಪಾರ್ಟಿಗೆ ಬರೋಲ್ಲ, ನನ್ನ ಗಂಡ ನನಗೆ ಬರ್ತಿದ್ರೆ ಹೂ ತಂದ್ಕೊಡ್ಲಿಲ್ಲ, ಅಲ್ಲ ಹೂ ಭಾಳ ಕಡಿಮೆ ಆಯಿತು, ಈಗ ಬೇರೆ ಏನು ತಂದ್ಕೊಡ್ಲಿಲ್ಲ. ಹೀಗೆ ಈ ಥರ ಇದ್ದಾಗ ಅವಾಗ ಐ ಟೆಲ್ ದೆಮ್ ಎಕ್ಸೆಪ್ಟ್ ವಾಟ್ ಹಿ ಈಸ್. He is a person, he has his own mind, he has his own plus minuses, and if you want to live with him, there is no point creeping every day. ನೀನಿಂತವನು ನಿನ್ನ ದೋಷ ಚೆನ್ನಾಗಿಲ್ಲ, ನೀ ಕುಳ್ಳ ಇದೆಯಾ, ಅವನಿಗೆ ಎಕರೆ ಬರುತ್ತೆ ಅಲ್ವಾ, ಈ ದಪ್ಪ ಇದೆಯಾ, ದಪ್ಪ ಇದೆ ಸ್ವಲ್ಪ ಏನಾರ ಮಾಡಿ ಕಡಿಮೆ ಆಗ್ಬೋದು. ವೆನ್ ಇಫ್ ಯು ವಾಂಟ್ ಟು ರಿಮೇನ್ ಇನ್ ಮ್ಯಾರೇಜ್, ಇಫ್ ಥಿಂಗ್ಸ್ ಆರ್ ಓಕೆ, ಅದರ್ವೈಸ್ ಇಫ್ ಯುವರ್ ಹಸ್ಬೆಂಡ್ ಇಸ್ ಹಿಟ್ಟಿಂಗ್ ಯು, even though he may be very good, he may be as handsome as Hrithik Roshan, and he may be earning a very good salary, or he may be very affluent, I will advise you better to get out of that marriage than to stay. A bad marriage is really bad because it is nowhere it will lead anyway. ನಾನು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೇನೆ, ನಾನು ಇವಾಗ ಮ್ಯಾರೇಜ್ ಇಸ್ ಬ್ಯಾಡ್, ಗೆಟ್ ಔಟ್ ಅಂತ. ಎಷ್ಟು ಜನ ಫ್ರೆಂಡ್ಸ್ ಏನು ಮೇಡಮ್ ನೀವು ಹೇಳ್ಕೊಡ್ತೀರ ಅಂದರೆ, ಹೌದು, ಹುಡುಗಿಯರಿಗೆ ಅಷ್ಟು ನರಕ ಇದ್ದರೆ ಅಳಿರೋಕ್ಕಾಗೋದಿಲ್ಲ. ಆದರೆ ಇರಬೇಕು ಅಂತಂದಾಗ ಅಂದರೆ ಅದರಿಂದ ಹೊರಗೆ ಬರ್ಬೋದು. ಇಲ್ಲ ಸಣ್ಣ ಸಣ್ಣ ವಿಚಾರ ಇದ್ದರೆ ಎಕ್ಸೆಪ್ಟ್ ಆಸ್ ಇಟ್ ಇಸ್. ಇಫ್ ಅದರ್ 85% ಥಿಂಗ್ಸ್ ಆರ್ ಗುಡ್, he is not abusive, but he has some flaws. Okay, he doesn't talk, or he is always, ask you to cook or something. You can always tell them, ನೀ ಪಾತ್ರೆ ನಾ ಕುಕ್ ಮಾಡ್ತೀನಿ ಅಂತ ಅಡ್ಜಸ್ಟ್ ಮಾಡಿ ಆದಷ್ಟು. ಯಾಕೆಂದರೆ ಪರ್ಫೆಕ್ಷನ್ ಎಲ್ಲಿ ಸಿಗೋದಿಲ್ಲ. ಅವಾಗ ನಾನು ಹೇಳ್ತೀನಿ ಎಕ್ಸೆಪ್ಟ್. ಇಟ್ ಇಸ್ ಅ ಬಂಡಲ್, ಇಟ್ ಇಸ್ ಲೈಕ್ ಅ whole compliment. When you go to a market, no, buy 2 sarees, you get the blouse piece free. ಆ ಟೈಪ್ free difficulties, take the husband.